ನೆನ್ನೆ ಬೆಳಗ್ಗೆ ಈ ಸುಜಾತ ಅವರು ತೋರಿಸಿದ ಫೋಟೋದ ಹಿನ್ನೆಲೆ ಬೆನ್ನತ್ಕೊಂಡು ಹೋಗಿದ್ದ ವರದಿಯನ್ನು ತೋರಿಸಿದ್ವಿ ನಿಮಗೆ. ಸುಜಾತ 2005ರಲ್ಲಿ ಆಕೆ ಹೇಳೋ ಪ್ರಕಾರ ಕಲ್ಕತ್ತಾದಿಂದ ಬಂದಿದ್ದು, ನಮ್ಮ ತನಿಖೆ ಹೇಳೋ ಪ್ರಕಾರ ರಿಪ್ಪನ್ಪೇಟೆಯಿಂದ ಬಂದಿದ್ದು. ಬೆಂಗಳೂರಿಗೆ ಬಂದಿದ್ದಂತೂ ಹೌದು. ಆನಂತರ ರಂಗಪ್ರಸಾದ್ ಅವರ ಸ್ನೇಹ, ಲಿವ್ ಇನ್ ರಿಲೇಷನ್ಶಿಪ್ಪು. ರಂಗಪ್ರಸಾದರಿಗೆ 2 ಮಕ್ಕಳಿದ್ದದ್ದು, ಒಂದು ಗಂಡು ಒಂದು ಹೆಣ್ಣು. ಗಂಡು ಮಗುವಿನ ಹೆಸರು ಶ್ರೀವತ್ಸ, ಹೆಣ್ಣು ಮಗು ಆರಾಮಾಗಿದ್ದಾರೆ ಅವ್ರ ಪಾಪ, ಗಂಡ ಮಕ್ಕಳ ಜೊತೆ. ಅವ್ರ ಹೆಸರು ಬೇಡ, ಏನೂ ಬೇಡ. ಆ ಶ್ರೀವತ್ಸನಿಗೊಬ್ಬ ಹೆಂಡತಿ ವಸಂತಿ. 2007ರಲ್ಲಿ ಅಂದರೆ ಈಕೆ ರಂಗಪ್ರಸಾದ್ ಸಂಪರ್ಕಕ್ಕೆ ಬಂದ 2 ವರ್ಷಗಳ ನಂತರ ವಸಂತಿ ತೀರ್ಕೊಂಡಿದ್ದು. 2015ರಲ್ಲಿ ಶ್ರೀವತ್ಸ ಕೂಡ ತೀರ್ಕೊಂಡಿದ್ದು. 2025 ಈ ವರ್ಷ ಜನವರಿ 5ನೇ ತಾರೀಕು ರಂಗಪ್ರಸಾದ್ ತೀರ್ಕೊಂಡಿದ್ದು. ಅಷ್ಟೂ ಕತೆ ಹೇಳಿ 2007ರಲ್ಲಿ ಮೃತಪಟ್ಟ ವಸಂತಿ ಫೋಟೋ ಇದು ಅಂತ ತೋರಿಸಿದ್ವಿ ನಿಮಗೆ, ಸಾಕ್ಷ್ಯ ಸಮೇತ ತೋರಿಸಿದ್ವಿ. 2007ರಲ್ಲಿ ಸಾಯುವುದಕ್ಕಿಂತ ಮುಂಚೆ ವಸಂತಿ ಹಿಂಗಿದ್ರು ಅಂತ. ಅಷ್ಟಕ್ಕೆ ಹೇಳಿದೆ ನಾನು, ಇನ್ನು ಕೈ ಬಿಡ್ತೀವ್ರಿ, ಈ ವಿಷಯ ಬೇಡ, ಇನ್ನು ಸಾಕಿನ್ನು ಎಷ್ಟು ಅಂತ ಬೆನ್ನತ್ಕೊಂಡು ಹೋಗೋದು ಅಂತ. ನೋಡಿ, ಅದಾದಮೇಲೆ ನಾವು ಬಿಡ್ತೀವಿ ಅಂದರೆ ನಮ್ಮನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಫೇಸ್ಬುಕ್ನಲ್ಲಿ ಒಬ್ಬರು ಪೋಸ್ಟ್ ಹಾಕಿ ನಮ್ಮನ್ನು ಟ್ಯಾಗ್ ಮಾಡಿದ್ರು. ಹೌದು, ಇದು ವಸಂತಿದೆ ಫೋಟೋ. ವಸಂತಿಯ ಕುಟುಂಬಸ್ಥರು ನಮಗೆಲ್ಲ ಪರಿಚಯ. ವಸಂತಿಯ ಅಣ್ಣನ ಹತ್ರ ನಾನು ಕೇಳಿ ಕನ್ಫರ್ಮ್ ಮಾಡ್ಕೊಂಡೆ ಇದು ಅವ್ರ ತಂಗಿದೆ ಫೋಟೋ ಅಂತ. ನಮ್ಮನ್ನು ಟ್ಯಾಗ್ ಮಾಡ್ಬೇಕು ಅವರು. ಮತ್ತಿಷ್ಟು ಮಾಡಿದ ಮೇಲೆ ಹೆಂಗೆ ಬಿಡೋಕ್ಕಾಗತ್ತೆ? ಹೋದರು ನಮ್ಮ ಕೊಡಗು ರಿಪೋರ್ಟ್ರು ಮಡಿಕೇರಿಯಿಂದ ವಿರಾಜಪೇಟೆ ತನಕ ಹೋದರು. ಅವ್ರ ಅಣ್ಣನ ಮಾತಾಡ್ಸಿದ್ರಿ ಏನು ಕಥೆ ಅಂತ. ಅವ್ರ ಅಣ್ಣಂಗೆ ಭಯಂಕರ ಸಿಟ್ಟು ಬಂದಿದೆ. ನಿಮ್ಮದೇನಾದರೂ ಷಡ್ಯಂತ್ರಗಳಿದ್ದರೆ ನಿಮ್ಮ ಷಡ್ಯಂತ್ರ ನಿಮ್ಮ ಪ್ಲ್ಯಾನ್ ಪ್ರಕಾರ ನಡ್ಕೋಬೇಕು, ಅದಕ್ಕೆ ನನ್ನ ತಂಗಿ ಫೋಟೋ ಯಾಕೆ ಬಳಸ್ತೀರಿ ಅಂತ ಅಣ್ಣ ಕೇಳೋದು. ಅಣ್ಣ ಮಾತಾಡಿದ್ದಾರೆ, ಅವ್ರು ಕೇಳಿಸ್ಕೊಳ್ಳಿ. ಇದು ನಮಗೆ ಅನುಮಾನ ಅಂದರೆ ಬೇಸರ ಆಗ್ತದೆ ಸರ್, ಈ ಥರ ಫೋಟೋನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅದು ನನ್ನ ತಂಗಿ ಅವ್ರ ಮಗಳೇ ಆಗಲಿಕ್ಕೆ ಹೇಗೆ ಸಾಧ್ಯ? ಅದು ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲಿ. ಐ ವಾಸ್ ಬಾರ್ನ್ ಇನ್ ಬ್ರಾಟ್ ಅಪ್ ದೇರ್ ಓನ್ಲಿ. ಮಕ್ಕಳು 5 ಜನ ಮಕ್ಕಳು, 2 ಗಂಡು 3 ಹೆಣ್ಣು. 2007ನಲ್ಲಿ ಅವಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ಲು, ರಾಮಯ್ಯ ಹಾಸ್ಪಿಟ್ಲಲ್ಲಿ. ಹೌದು, ಇದರಲ್ಲಿ 2007 ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಪರಿಚಯ ಆಗಿದ್ದು. ಹಾಂ, ಇಲ್ಲ ಅವರು ಪೇಷಂಟ್ ಆಗಿದ್ದರು, ಆವಾಗ ಹೋಗಿದ್ದು ಅಲ್ಲಿಗೆ. ಅದು ಇವಾಗ ನನ್ನ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಿನ ಇದು ತಗೊಳ್ತೀನಿ ಸರ್. ರಾಮಯ್ಯ ಹಾಸ್ಪಿಟ್ಲಲ್ಲಿ ವಾಸ್ ಅ ನರ್ಸ್, ಅವ್ರು ಕೆಲಸ ಮಾಡ್ತಾಯಿದ್ರು. ಪ್ರೀತಿಸಿ ಮದುವೆ ಆಗಿದ್ರು, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ಮದುವೆ ಆಗಿದ್ರು. ಮದುವೆ ಆಗಿಬಿಟ್ಟು 1 ತಿಂಗಳಲ್ಲಿ ಮಿಸ್ ಆಯಿತು. ಅವಳು ಒಂದು ದಿವಸ ತಾಯಿ ಫೋನ್ ಮಾಡುವಾಗ ಸಂಡೇ ಮಾತಾಡಿದ್ದಾರೆ, ನೆಕ್ಸ್ಟ್ ಮಿಸ್ಸಿಂಗ್ ಆದಳು. ಮಿಸ್ಸಿಂಗ್ ಆಗಿಬಿಟ್ಟು 24 ಡೇಸ್ ಆದಮೇಲೆ ಬಾಡಿ ಇದರಲ್ಲಿ ನಮ್ಮ ಮನೆ ಹತ್ರ ಸಿಕ್ತು, ನದಿ ಹತ್ರ, ಕೊಟ್ಟೋಳಿ ಎಂಬ ನದಿ ಹತ್ರ ಬಾಡಿ ಸಿಕ್ತು. ಡಿಕಂಪೋಸ್ ಆಗಿ ಪೊಲೀಸ್ ಅವರೇ ದಪ್ಪನೆಲ್ಲ ಮಾಡಿದ್ದಾರೆ. ಆ ಥರ ಭಾಳ ಬೇಸರ ಆಗ್ತಾಯಿದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಅವರು ಆ ಥರ ಮಾಡಬಾರ್ದಲ್ಲ. ಅವಳು ನನ್ನ ತಂಗಿ, 100% ನನ್ನ ತಂಗಿ. ಅವ್ರ ಮಗಳೇ ಹೇಗೆ ಆಗ್ತಾರೆ? ಅವ್ರ ಮಗಳೇ ಹೇಗೆ ಆಗ್ತಾರೆ? ಇದು ಬೊಟ್ಟು ಹಾಕಿದಾರಲ್ಲ, ಬೊಟ್ಟು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಎಡಿಟ್ ಮಾಡಿದ್ದಾರೆ. ಹಾಂ, ಇದ್ರ ಬಗ್ಗೆ ಕೇಳಿದರೆ ಒಂದೇ ಥರ 7 ಜನ ಇರ್ತಾರಂತೆ ಜಗತ್ತಿನಲ್ಲಿ, ಇರ್ಬೋದು ಅಂತ ಸುಜಾತ ಅವರು ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.